ಕಲಬುರಗಿ ಜಿಲ್ಲೆಯ ಸೇಡಂ ಠಾಣೆಯ ಪೊಲೀಸ್ ಅಧಿಕಾರಿಗಳು ಮತ್ತು ಪೇದೆಗಳು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಸೇಡಂ ಠಾಣೆಯ ಪೊಲೀಸ್ ಅಧಿಕಾರಿಗಳು ಬಂಗಾರವನ್ನು ತಂದುಕೊಡಿ ಅಂತ ಒಂದು ದರ್ಪವನ್ನು ತೋರಿದ್ದಾರೆ ಅಂತ ಪ್ರತಿಭಟನೆ ಮಾಡಿ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಿದ ಮುಖಂಡರು ಸೇಡಂ ಪೊಲೀಸ್ ಠಾಣೆಯ ಸಿಪಿಐ ಮತ್ತು ಪಿಎಸ್ಐ ಹಾಗೂ ಪೊಲೀಸ್ ಪೇದೆಗಳು ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಗಂಭೀರ ಆರೋಪವನ್ನು ಮಾಡಿ ಆಕ್ರೋಶ ವ್ಯಕ್ತಪಡಿಸಿ ಅವರ ವಿರುದ್ಧ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಆಳಂದ ತಾಲೂಕಿನ ಬಿಜೆಪಿ ಮುಖಂಡರಾದ ಹರ್ಷಾನಂದ್ ಗುತ್ತೇದಾರ್ ಹಾಗೂ ಗ್ರಾಮಸ್ಥರು ಮಾತನಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಇವತ್ತು ಆಳಂದ ತಾಲೂಕಿನ ಜಳಕಿಕೆ ಗ್ರಾಮಸ್ಥರು ಮತ್ತು ನಾವೆಲ್ಲರೂ ಸೇರಿ ಇವತ್ತು DC ಕಚೇರಿ ಎದುರುಗಡೆ ಒಂದು ಪ್ರತಿಭಟನೆ ಮಾಡಿ ಒಂದು ಮೆಮೊರಾಂಡಮ್ ಕೊಡ್ತಾ ಇದ್ದೀವಿ. ಸುಮಾರು ಒಂದು ತಿಂಗಳ ಹಿಂದೆ ಜಳಕಿಕೆ ಗ್ರಾಮದ ಒಬ್ಬ ಸಂಜು ಅನ್ನೋನಿಗೆ ಸೇಡಂ ಪೊಲೀಸರು ಅರೆಸ್ಟ್ ಮಾಡಿ ಅಲ್ಲಿ ಸೇಡಂನಲ್ಲಿ ಆದಂಥ ಬಂಗಾರ ಕಳ್ಳತನ ನೀನೇ ಮಾಡಿದಿ, ಅವೆಲ್ಲ ಕೊಡಬೇಕು ಅಂತಂದು ಅವನಿಗೆ ಹೊಡೆದು ಹೆದರಿಸಿ ಇದು ಮಾಡಿದಾಗ ಅವ ಅಲ್ಲಿಂದ ಏನು ಮಾಡ್ತಾನೆ, ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಸುಳ್ಳು ಹೆಸರುಗಳು ಹೇಳ್ತಾನೆ, ಜಳಕಿದವರು ಇಂಥವ್ರು ನಾ ಮಾರಿನಿ ಅಂತಂದು. ಮತ್ತು ಅಲ್ಲಿಂದ ಓಡ್ ಬಂದು ಅವ ವಿಷ ಕುಡಿತಾನೆ. ಕುಡಿದು ಆಮ್ಯಾಗ ಮತ್ತೆ ಪೊಲೀಸರು ಅವನಿಗೆ ಹಿಡ್ಕೊಂಡು ತಂದಾಗ ನಾ ವಿಷ ಕುಡಿದು ಬಂದೀನಿ ರೀ, ನಾ ಹೆಂಗೂ ಸಾಯ್ತೀನಿ, ನಾ ನಿಮ್ಮ ಹೊಡೆತಿಗೆ ಇದು ಹೆಸರುಗಳು ಹೇಳೀನಿ, ನಾ ಬಂಗಾರ ಕದ್ದಿಲ್ಲ, ನಾ ಯಾರಿಗೆ ಮಾರಿಲ್ಲ ಅಂತಂದು ಹೇಳ್ತಾನೆ. ಅವಾಗ ಪೊಲೀಸರು ಹೆದರಿ ಏನು ಮಾಡ್ತಾರೆ, ಇವ ವಿಷ ಕುಡಿದು ಸಾಯಂಗನ ಅಂತಂದು ಅಡ್ಮಿಟ್ ಮಾಡಿ ನಮ್ಗೆ ಈ ಕೇಸ್ದಾಗ ಏನೂ ಮಾಡಲ್ರಿ ಅಂತಂದು ಹೇಳ್ತಾರೆ. SP ಅವ್ರಿಗೂ ಮಾತಾಡೀವಿ ಅವಾಗ ಮತ್ತು ಇನ್ಸ್ಪೆಕ್ಟರ್ ಅವ್ರಿಗೂ ಮಾತಾಡೀವಿ. ಆದ್ರೆ ಒಂದು ತಿಂಗಳು ಬಿಡ್ತಾರೆ, ಯಾಕಂದ್ರೆ ಅವ ಆರಾಮ ಆದ ಬಳಿಕ ಮತ್ತು ಈಗ ಏನು ಮಾಡ್ಲಿಕ್ಕತ್ತಾರ, ಬಂದು ಆ ಊರಾಗಿದ್ದಂಥ ಎಲ್ಲ ಅಮಾಯಕರಿಗೆ ನಿಮ್ಮ ಹೆಸರು ಹೇಳ್ಯಾನ ಕಾಸಿಮ್ ಅನ್ನೋರಿಗೆ ಪೂಜಾರಿ ಅನ್ನೋರಿಗೆ ರಾತ್ರೋರಾತ್ರಿ ಬಂದು ಅವ್ರಿಗೆ ಹಿಡ್ಕೊಂಡು ಹೋಗಿ ನೀ ಬಂಗಾರ ಇಷ್ಟು ಕೊಡಬೇಕು, ಅವ ಹೇಳ್ಯಾನ ಸಂಜು ನಿನ್ನ ಹೆಸರು ಅಂತಂದು ಜಬರ್ದಸ್ತಿ ಇವ್ರಿಗೆ ಇಲ್ಲ ಎದುರ ಜಂಡು ಬಾಂಬ ಕಟ್ಗೆ ಇಡೋದು, ನೀ ಒಪ್ಕೋತಿಲ್ಲ ಇಲ್ಲಾಂದ್ರೆ ನಿನಗೆ ಇದ್ರಲ್ಲೇ ಹೊಡಿತೀವಿ ಅಂತಂದು ಹೆದರ್ಸೋದು. ಮತ್ತು ಅವ ಸಂಜುಗೆ ಏನು ಹೇಳ್ಯಾರಂತ, ನೀ ಊರಾಗ ಯಾರು ಸೌಕಾರ್ರ ಅಂಥವ್ರ ಹೆಸರು ಹೇಳೋ, ನೀ ಯಾಕೆ ಇದು ಮಾಡ್ತಿ, ಹಾಂ ಸುಮ್ಮನೆ ಸುಳ್ಳು ಹೆಸರುಗಳು ಕೇಳೋದು. ಅದಕ್ಕೆ ಇದು ತನಿಖೆ ಯಾವ ರೀತಿ ಮಾಡ್ಲಿಕ್ಕತ್ತಾರ, ಜಬರ್ದಸ್ತಿ ರಿಕವರಿ ಮಾಡಿ ಅವ್ರು ಅಲ್ಲಿ ಶಬಾಸ್ ಅನಿಸ್ಕೊಳ್ಳೋದಕ್ಕಿಂತ ಇಲ್ಲಿ ಅಮಾಯಕರಿಗೆ ಇಲ್ಲಿ ಇಷ್ಟು ಅನ್ಯಾಯ ಮಾಡೋದು ಯಾವುದು ನ್ಯಾಯ ಇದು ಅಂತಂದು ನಾವು ಕೇಳ್ತೀವಿ. ಅಮಾಯಕರಿಗೆ ಅನ್ಯಾಯ ಆಗಬಾರ್ದು, ಅವ್ರ ಮ್ಯಾಗೆ ದಬ್ಬಾಳಿಕೆ ಆಗಬಾರ್ದು, ಇದು ನಿಷ್ಪಕ್ಷಪಾತದಂಥ ತನಿಖೆ ಮಾಡಬೇಕು ಅಂತಂದು ಇವತ್ತು ನಾವು ಮನವಿ ಕೊಡ್ಲಿಕ್ಕೆ ಬಂದೀವಿ. ಈ ಆ ಊರನ್ನವ್ರ ಅಷ್ಟೇ, ಅವರು ಹೆಂಗೆ ಲಿಂಕ್ ಹಚ್ಚಾರ, ಹೆಂಗೆ ಎವಿಡೆನ್ಸ್ ಅದ ಗೊತ್ತಿಲ್ಲ. ಸುಮ್ಮನೆ ಈಗ ಅಮಾಯಕರು ಇಷ್ಟೆಲ್ಲ ಜನ ಬಂದಾರ ಅಂತಂದ್ರೆ ಸುಮ್ಮನೆ ಬರೋಲ್ಲ, ಯಾರೂ ಇಲ್ಲಿ ಬಂಗಾರ ತೊಗೊಂಡಿಲ್ಲ. ಅದಕ್ಕೆ ನಾವು ಇದು ಸುಳ್ಳಕ್ಕೆ ಆ ಒಂದು ಹೇಳಿಕೆ ಮ್ಯಾಗ ಅಥವಾ ಅವ ನಾನು ಕಳ್ತನ ಮಾಡಿಲ್ಲ ಅಂತ ಹೇಳ್ತಾನೆ. ಸರಿಯಾಗಿ ತನಿಖೆ ಮಾಡಿರಿ, ಅಮಾಯಕರಿಗೆ ತೊಂದರೆ ಕೊಡಬೇಡ್ರಿ. ಆಳಂದದಲ್ಲಿ ಇದು ಭಾಳ ದಿವಸದಿಂದ ಈ ರೀತಿ ಮಾಡಗತ್ತಿದ್ರು. ಒಂದು ವರ್ಷದಿಂದ ಆಳಂದ ಸರಫ್ ಬಜಾರ್ದವ್ರು ಎಲ್ಲರೂ ಅಂಗಡಿಗಳು ಬಂದ್ ಮಾಡಿದರು. ಯಾಕಂದ್ರೆ ಈ ರೀತಿ ಸುಳ್ಳು ಹೇಳಿಕೆಗಳ ಮ್ಯಾಗ ಪೊಲೀಸರು ಬಂದು ಬಂಗಾರ ದುಕಾನ್ದವ್ರಿಗೆ ಅರೆಸ್ಟ್ ಮಾಡಗತ್ತಿದ್ರು. ಅದಕ್ಕೆ ಬಂಗಾರ ದುಕಾನ್ದವರೇ ನಮ್ಗೆ ವ್ಯಾಪಾರೇ ಬೇಡ ಅಂತಂದು ಬಂದ್ ಮಾಡಿದರು. ಒಂದು ತಿಂಗಳು ಆದ ಬಳಿಕ ಭರವಸೆ ಕೊಟ್ಟ ಬಳಿಕ ಮತ್ತೆ ಅವ್ರು ಅಂಗಡಿ ತೆರೆದಾರೆ. ಇದು ಒಂದು ಹರಾಸ್ಮೆಂಟ್ ಆಗ್ಲಿಕತ್ತದ ಜನರಿಗೆ. ಅದಕ್ಕೆ ಇದು ನಿಲ್ಲಿಸಬೇಕು ಅಂತಂದು ಈ ಮುಖಾಂತರ ನಾವು ಒತ್ತಾಯ ಮಾಡ್ತೀವಿ. ಡಿಸೆಂಬರ್ 25ನೇ ತಾರೀಕು ರಾತ್ರಿ ರೀ 1:39 ಬಂದು ರಾತ್ರಿನೇ ಎಬ್ಸ್ಕೊಂಡ್ರಿ. ಮಾದನ್ ಇಪ್ಪರ್ಗಕ್ಕೆ ಇನ್ಕ್ವೈರಿ ಅದಂತೇಳಿ ಅಂತಕ್ಕೆ ರಾತ್ರಿ ಏನು ಮಾಡಿದ್ರು, ಶೇಡಮ್ ತೊಗೊಂಡು ಹೋದರು. ತೊಗೊಂಡು ರಾತ್ರಿ ಮುಂಜಾನೆ 6 ಗಂಟೆಗೆ ಬಿಟ್ಟರು. ಮತ್ತು ರಾತ್ರಿ 6 ಗಂಟೆಗೆ ಬಂದು ಮತ್ತು ರಾತ್ರಿ ಬೆಳಗ್ಗೆನ ಗಾಡಿಯಾಗ ತೊಗೊಂಡು ಲಾತೂರ್ ಸೈಡ ಉಮ್ಮೂರ್ಗ ಸೈಡ ತಿರುಗಿಸ್ಕೊಂಡು ಒಯ್ತು ಕುಂಡ್ರಿಸಿದ್ರು. ಮರುದಿನ ಮತ್ತು 4 ಗಂಟೆಗೆ ಹಗಲು 4 ಗಂಟೆಗೆ ಈ ಮಗನಿಗೆ ಹೋನ್ಸ್ರಿ 10 ತೊಲಿ ಬಂಗಾರ ಕೊಟ್ಟನ ತಿಳಿಯನವ ನಿನಗೆ. ಸಂಜೆ ಹೇಳ್ಯಾನ 10 ತೊಲಿನಿಗೆ ಕೊಡಬೇಕು ಸರ್, ನಾ ತೊಗೊಂಡಿಲ್ಲ, ಎಲ್ಲಿದ್ದು ಕೊಡ್ರಿ ಅಂದ. ಎಲ್ಲಿದ್ದು ಕೊಡ್ಲೇನ, ಜಂಡು ಬಾಂಬ್ ತೊಗೊಂಬರ್ರಿ. ಆ ಜಂಡು ಬಾಂಬ ಖಾರ ಹಚ್ಚಿರ ಕಟ್ಗೆ ಚೋಡ್ರಿ ಹ್ಞೂ ಹತ್ತಾನ ಅಂದು. ಅವ 10 ತೊಲಿ ಹೇಳ್ಯಾನ, 4 ತೊಲಿಯರೇ ಕೊಡಬೇಕು. ನೀ 4 ತೊಲಿಯರು ಸರ್, ನಾ ತೊಳ್ಳಾರ್ದೆ ಎಲ್ಲಿದ್ದು ಹ್ಞೂ ಅಲ್ರಿ, ನೀವು ಹ್ಞೂ ಅಲ್ಲಿಲ್ಲ ಅಂದ್ರೆ ಖಾರ ಹೊಡಿತಾ ಹೊಂಡತ್ತೆ, ಜಂಡು ಬಾಂಬ್ ಖಾರ ಹಚ್ಚೋದ್ರು. ಅದಕ್ಕೆ ಹಚ್ಚನ 4 ತೊಲಿ ಆಯ್ತು ರೀ ಸರ್, ನಾನು ಕೊಡ್ತಾ ತೋರಿ ಅಂದ. ನಾನು ಈಗ ಹೋಗೋಣ ಕೊಡ್ಬೇಕಂದ್ರು. ಈಗ ಹೋಗೋಣ ಕೊಡ್ಲಿಕ್ಕಿಲ್ರಿ, 8 ದಿನ ಟೈಮ್ ಕೊಡ್ರಿ, ಹೊಲ ಮಾರ್ತೀನಿ ಯಾರಿಗಾರೆ, ಹೊಲ ಮಾರಿದ್ರೆ ಕೊಡಬೇಕು, ನಾನು ಬಲ್ಲರ ರೊಕ್ಕ ಇಲ್ಲ, ನನಗೆ ಆಲ್ರೆಡಿ 7 ಲಕ್ಷ ಸಾಲ ಅದ. ಆದ್ರೂ ನೀವು ಕುಡುನಿ ಅಂದ್ರೆ ಒಳಗೆ ನಾನು ಇದ್ದದ್ದು 2 CPI ರೀ PSI ರೀ, ಇವ್ರು ಸೇಡಮ್ದವ್ರಿ, ಇವರಿಬ್ಬರು ಕುಡೋನವ್ರಿ.
ಅಲ್ಲಿ ಏನ್ರಿ ಲಿಂಕ್ ಏನ್ರಿ ಅದೇನ್ರಿ ನಿಮ್ಮ ಕಡೆ ಹೋಗೋದು ನಾವು ಏನೂ ಇಲ್ಲ ಸರ. ನಾವು ಒಟ್ಟು ಮುಂಜಾನೆ ಸರ 6 ಗಂಟೆ ಆಯ್ತಂದ್ರೆ ದುಕಾನಕ್ಕೆ ಹೋಗೋದು, ದಂಧ ಮಾಡೋದು, ಮಾರ್ಕೆಟ್ಗೆ ಬರೋದು, ಕಾಯಿಪಲ್ಯ ಮಾರೋದು, ಇದಕ್ಕೆ ಬಿಟ್ಟು ನಮ್ಮ ದಂಧ ಇಲ್ಲ ರೀ. ಡೈಲಿ ನಾವು ದಂಧ ಮಾಡ್ಕೊತಿದ್ದು. ರಾತ್ರಿ ಬಂದರು ಎಪ್ಸ್ಕೊಂಡು ತೊಗೊಂಡು ಹೋದರು. ತೊಗೊಂಡು ಹೋದ ಬಳಿಕ ನಾ ಕದ್ದಿಲ್ಲ, ನೀವು ಎಲ್ಲಿ ಬಾಯ್ತೀರ ಅಲ್ಲಿ ಬರ್ತೀನಿ ಇನ್ಕೋರಿಗೆ ಅಂತ ಹೇಳ್ದೆ. ಅಂದ ಬಳಿಕ ಮಾದನಿಪ್ಪರ್ಗ ಟೇಷನ್ಗೆ ಹೋಗೋದ ಅಂದರು. ಮಾದನಿಪ್ಪರ್ಗ ಟೇಷನ್ಗೆ ಅಂದು ರಾತ್ರಿ ಶೇಡಮ್ ಟೇಷನ್ಗೆ ಹೋಯ್ದು ರೀ. ಶೇಡಮ್ ಟೇಷನ್ಗೆ ಹೋಯ್ದು ರಾತ್ರಿ ಬಿಟ್ಟು ಮರುದಿನ ಮುಂಜಾನೆ ಅವ್ರು ಯಾರನ್ನೂ ಬರಲಿಲ್ಲ. ನಮ್ಗೆ ಅಲ್ಲಿ ಕುಂಡ್ರಿಸ್ಬಿಟ್ರು. ಇಬ್ಬರು ಪಿ ಸಿಗಳಿಗೆ ಬಿಟ್ಟರು. ನಮಗೆ ನಾಷ್ಟಾದ ತಂದು ಕೊಟ್ಟರು, ಮಾಡಿದ್ರು. ಸಂಜೆಗೆ 6 ಗಂಟೆ ಮತ್ತೆ ಗಾಡಿಯಾಗ ಕುಣ್ಸ್ಕೊಂಡು ಸೋಮ ಹಳ್ಳಿ ತಿರ್ಗಿಸೋ. ನಮಗೆ ಏನೂ ಕೇಳಿಲ್ಲ, ಏನೂ ಇನ್ಕ್ವೈರಿ ಮಾಡಲಿಲ್ಲ. ಇದು ಮುಂದೆ ಏನದ ಅವ ಸಂಜೆ ನಾವು ನಮ್ಮ ಹೆಸರು ಹೇಳ್ಯಾನ ಅಂತ ಹೇಳಿದ್ರಲ್ರಿ. ಅವ ಸಂಜೆ ಆ ಟೇಷನ್ದಾಗೆ ಇಲ್ಲ. ಆ ಟೇಷನ್ದಾಗ ನಾವು ಓಡೋಗ್ಯಾನ. ಆ ಸಂಜೆ ಅವನಿಗೆ ಇಲ್ಲಿ ಊರಾಗ ಬಂದಾನ. ಊರಾಗ ಅವ ಎಣ್ಣೆ ಕುಡ್ದಾನ. ಎಣ್ಣೆ ಕುಡಿದ ಬಳಿಕ ಅವನಿಗೆ ಹಿಡ್ಕೊಂಡು ಊರ್ದವ್ರು ಜನ ಹಿಡ್ದಾಗ ಅವ ಏನಂದಾನ, ನಾ CPI ನಾ ಶರಣ ಆಯ್ತೀನಿ ಅಂತೇಳಿ CPI ಕೊರಾಳಿಗೆ ಬಂದು ಶರಣ ಆಗ್ಯಾರ ಅವರು. ಶರಣ ಆದ ಬಳಿಕ CPI ಮುಂದೆ ಈ ಗೌಡ್ರಿಗೂ ಒಂದು ಗುಂಜಿ ಕೊಟ್ಟಿಲ್ಲ, ಪೂಜಾರಿಗೂ ಒಂದು ಗುಂಜಿಗೆ ನಾ ಕೊಟ್ಟಿಲ್ಲ. ನಿಮ್ಮ ಹುಡುಗಿಗಾಗಿ ನೀವೇನು ಹೇಳಿರಿ, ಊರಾಗ ಸೌಕರ್ಯ ಯಾರ ರೊಕ್ಕ ಯಾರು ಬಲ್ಯವ ಅವ್ರ ಹೆಸರು ಹೇಳಿದಿರಿ. ಅವ್ರ ಹೆಸರು ಹೇಳಿಂದ ಅವ್ರಿಗೆ ನಾ ಏನೂ ಕೊಟ್ಟಿಲ್ಲ ಅಂತ ಹೇಳ್ದವ್ರಿಗೆ. ನಾರೇ ಈಗ ಎಣ್ಣೆ ಕುಡ್ದೀನಿ, ನಾ ಎಣ್ಣೆ ಕುಡಿದು ಸತ್ತರ್ ಸಾಯಲಕ್ಕ ನಿಜ ಹೇಳಿ ಸಾಯ್ತೀನಿ ಅಂತ ಅವತ್ತು ಎಣ್ಣೆ ಕುಡ್ದ ನಾವು. ಅಂದ ಬಳಿಕ ಅವತ್ತು ರಾತ್ರಿ ನಮ್ಗೆ 6 ಗಂಟೆಗೆ ನೀವು ಮೊದಲು ಇಲ್ಲಿ ಸ್ಟೇಷನ್ದಂದು ಹೋಗ್ರಿ, ಅಲ್ಲಿ ತನಕ ನಮಗೆ 4 ತೊಲಿ ಬಂಗಾರ ತಂದು ಕೊಡ್ರಿ ಅಂತಾರ. ಅವ ಎಣ್ಣೆ ಕುಡಿದಾನ ಅಂದ್ರೆ ನೀವು ಮೊದಲು ನನಗೆ ಹೋಗ್ರಿ. ನಮಗೆ ಬಿಟ್ಟು ಈಗ ಏನು ಮಾಡ್ರಿ, ಮತ್ತು ಈಗ ಮಣ್ಣಿನ ದಿನ ಬಂದು ಈ ಖಾಸಿಮಿಗೆ ಹಿಡ್ಕೊಂಡು ಹೋಗ್ಯಾರ. ಈ ಖಾಸಿಮಿಗೆ ಮತ್ತು ಇವನಿಗೆ ಏನತ್ತಾರ 10 ತೊಲಿ ಬಂಗಾರ ಕೊಡು ಅಂತ ಹೇಳ್ತಾರೆ. ಮತ್ತು ಈ ಪೂಜಾರಿಗೆ ಅವತ್ತು ನಾನು ನೋಡಾನೆ ಪೂಜಾರಿಗೆ ಹೋಯ್ದಾರ. ನೀನು ಸಸಿದಾರ್ ಕೊಳ ಬಂಗಾರ ನೋಡಿದೇವು ನಾವು. ಆ ಸಸಿದಾರ್ ಕೊಳ ಹುಚ್ಚು ಕೊಡು, ನೀವು ಒಬ್ಬ ಹುಚ್ಚು ಕೊಡು, ನಿನಗೆ ಬಿಡ್ತೋ ಅವ ಗೌಡಗನ ಇಟ್ಕೋತೋ ಇಲ್ಲಿ ಇವನಿಗೆ ತಾಳಿ ಭೀ ಹುಚ್ಚು ಕೊಡು ಅಂತ ಹೇಳ್ತಾರ ಅಲ್ಲಿ. CPI ರೀ, ಮಹಾದೇವ್ ರೀ. PSI ಹೆಸರು ಶರಣಬಸಪ್ಪ ಏನೋ ಅದಾರ ಸರ್, ಅಷ್ಟು ನಮ್ಗೆ ಗೊತ್ತಿಲ್ಲ. ಆ ಸೈಡ್ದವರು ಶೇಡಮ್ PSI, ಮತ್ತು ಶೇಡಮ್ CPI ಅವ್ರ್ಯಾರು ಸರ್.